ನೀವೇನಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಥವಾ ಮನೆ ಕಟ್ಕೊಂಡಿರೋದಕ್ಕೆ ಒಂದು ಒಳ್ಳೆ ಪ್ರಾಪರ್ಟಿ ಏನಾದ್ರೂ ನೋಡ್ತಾ ಇದ್ರೆ ಈ ಪ್ರಾಪರ್ಟಿ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಪ್ರಾಪರ್ಟಿ ಇರೋದು ನಿಮ್ಗೆ ಟೌನ್ ಲಿಮಿಟ್ಸ್ ಅಲ್ಲಿ ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ನೀವು ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಒಂದು ಪ್ರಾಪರ್ಟಿಗೆ ರೀಚ್ ಆಗಬಹುದು. ಸೊ ಇವಾಗೇನ್ ನೀವು ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಇದರಲ್ಲಿ ಇರುವಂತದ್ದು ಕೇವಲ 13 ಸೈಟ್. ಈ ಲೇಔಟ್ ನ ಲಾಂಚ್ ಮಾಡ್ತಾ ಇರೋದು ಬಂದು ಮೆಟ್ರೋ ಹೋಮ್ಸ್ ಅವರು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಯೋಗೇಶ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ಯೋಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಓಕೆ, ಎಕ್ಸಾಕ್ಟ್ ಆಗಿ ಪ್ರಾಜೆಕ್ಟ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್? ಇದು ಬಂದ್ಬಿಟ್ಟು ನಿಮಗೆ ಮಾಲೂರು ಟೌನ್ ಲಿಮಿಟ್ ಬರುತ್ತೆ. ಚೆನ್ನಕ್ಕಲ್ ಅಂತ ವಿಲೇಜ್. ಚೆನ್ನಕ್ಕಲ್, ಹೌದು. ನಿಮ್ ಟ್ರೈನ್ ಸೌಂಡ್ ಕೆಲಸದ, ಸೊ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಮ್ಮ ಲೇಔಟ್ ಲೊಕೇಟ್ ಆಗಿರೋದು. ಮತ್ತೆ ಈ ಕಡೆಯಿಂದ ಹೋದ್ರೆ ನಿಮಗೆ ಚಿಕ್ಕ ತಿರುಪತಿ ಸಿಗುತ್ತೆ. ಓಕೆ, ಸೊ ವಂಡರ್ಫುಲ್ ಲೊಕೇಶನ್ ಇದೆ. ಸೊ ಇಮಿಡಿಯೇಟ್ ಮನೆ ಕಟ್ಟೋಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ರೆಡಿ ಇದೆ. ಸರಿ ಸರ್, ಇವಾಗ ಮೆಟ್ರೋ ಹೋಮ್ಸ್ ಅಂತ ಬಂದ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ ನಿಮ್ದು ಮಾಲೂರು ಸರೌಂಡಿಂಗ್ ನೋಡಕ್ ಸಿಗತ್ತೆ. ಯಾಕೆ ಇಲ್ಲೇ ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದಾ? ಒಳ್ಳೆ ಕ್ವಶನ್. ಸೊ ಈಗ ಬ್ಯಾಂಗ್ಳೂರಲ್ಲಿ ನಾವು ಲೇಔಟ್ಸ್ ಮಾಡಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ಗಾಗಲಿ ತಗೊಳ್ಳಿಕ್ ಆಗಲ್ಲ. ಬಟ್ ಈ ಕಡೆ ಏನಂದ್ರೆ ಮಾಲೂರಲ್ಲಿ ಬಂದ್ಬಿಟ್ಟು ಈಗ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ ಅದು. ಸೊ ವಂಡರ್ಫುಲ್ ಡೆವಲಪ್ಮೆಂಟ್ ನಡೀತಿದೆ. ಅದ್ ಬಿಟ್ಟು ಅದೇ ತರ ಬಂದ್ಬಿಟ್ಟು ಸುತ್ತಲೂ ಇಂಡಸ್ಟ್ರಿಯಲ್ ಏರಿಯಾ. ಸೊ ಈಗ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು phase 1 phase 3 ಮಾಡಿದ್ದಾರೆ. ಸೊ ಟೋಟಲ್ ಆಗಿ 3000 acres ಇದೆ. ಈ ಕಡೆಯಿಂದ ನಾವು ಈ ಕಡೆ ನರಸಾಪುರ ಫುಲ್ ಕಂಪ್ಲೀಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇದೆ. ನೀವು ಬರ್ಬೇಕಾದ್ರೆ ಗಾಡಿಗಳು ನೋಡ್ತಾ ಇರ್ಬೇಕು, ಎಲ್ಲ ಇಂಡಸ್ಟ್ರಿಯಲ್ ವೆಹಿಕಲ್ ಹೋಗ್ತಾ ಬರ್ತಾ ಇತ್ತು. ಸೊ ಅದೇ ತರ ಬಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರ್ ಚೆನ್ನೈ ರೋಡ್ ಒಂದು ಮೇನ್ ಆಗಿ ಮೇಜರ್ ಪ್ರಾಜೆಕ್ಟ್ ನೋಡ್ತಿದ್ದೆ. ಸೊ ಈ ಇಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾನ ಗೂಡ್ಸ್ ನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಗೆ ಆ ರೋಡ್ ನ ಮಾಡಿದ್ದಾರೆ. ಓಕೆ, ಸೊ ಅದರಿಂದಾನೇ ನಾವು ಮಾಡ್ತಿರೋ ಇದು 16th ಪ್ರಾಜೆಕ್ಟ್. ನಾವು ಈ ಕಡೆ ಅಂದ್ರೆ ಈ ಕಡೆ 16th ಪ್ರಾಜೆಕ್ಟ್ ಹೌದು, ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ. ಇವಾಗ ಮೆಟ್ರೋ ಹೋಮ್ಸ್ ಅಂತ ಬಂದಾಗ ನಾವು ತುಂಬಾ ಪ್ರಾಜೆಕ್ಟ್ಸ್ ನ ವಿಡಿಯೋ ಮಾಡಿದೀವಿ. ವಿತಿನ್ 1 ಮಂತ್ ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ನೀವು ಮಾಡ್ಕೊಡ್ತಾ ಇದ್ದೀರಾ. ಅದು ಹೇಗೆ ಸಾಧ್ಯ ಸರ್ ಅಷ್ಟು ಬೇಗ? ಸೊ ನಮ್ಮ ಹತ್ರ ಬಂದ್ಬಿಟ್ಟು ಖಾತಾ ಅಂತ ಇಮಿಡಿಯೇಟ್ ರೆಡಿ ಇರುತ್ತೆ. ಸೊ ಕಸ್ಟಮರ್ ಎಲಿಜಿಬಿಲಿಟಿ ಮಾತ್ರ ಚೆಕ್ ಮಾಡೋದಕ್ಕೆ 7 ವರ್ಕಿಂಗ್ ಡೇಸ್ ತಗೊಂತೀವಿ. ಇನ್ ಕೇಸ್ ಲೋನ್ ಹೋಗಂಗಿದ್ರೆ ಸೊ ಅವ್ರ ಎಲಿಜಿಬಿಲಿಟಿ ಇದೆ ಅಂದ್ರೆ 10 ವರ್ಕಿಂಗ್ ಡೇಸ್ ಅಲ್ಲಿ ನಾವು ಸ್ಯಾಂಕ್ಷನ್ ಲೆಟರ್ ಇಸ್ಕೊಟ್ಬಿಡ್ತೀವಿ. ಸೊ ವಿತಿನ್ ಮಂತ್ ಅಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದಕ್ಕೆ ಚಾನ್ಸ್ ಇದೆ. ಏನಂದ್ರೆ ಖಾತಾ ರಿಲೀಸ್ ಇದೆ ನಮ್ಮ ಹತ್ರ. ಓಕೆ, ಸೊ ಒಂದು ಬ್ಯೂಟಿಫುಲ್ ಪಾಯಿಂಟ್ ಸರ್. ಎಕ್ಸಾಕ್ಟ್ ಆಗಿ ಇವಾಗ ಲೊಕೇಶನ್ ಗೊತ್ತಾಗಿದೆ ಈ ಲೇಔಟ್ದು. ಏನೇನು ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸೊ ಏನಿಲ್ಲ, ಚಿಕ್ಕ ಲೇಔಟ್ ಇದು. ಬೇರೆ ಒಂದು ಚಿಕ್ಕದಾಗಿ ಒಂದು ಪಾರ್ಕ್ ಇದೆ ಅಷ್ಟೇ. ಸೊ ಪಾರ್ಕ್ ಮಾಡಿದ್ವಿ, ಮಿಕ್ಕಿದ್ದು ವಾಟರು, ಡ್ರೈನೇಜು, ಅಂಡರ್ಗ್ರೌಂಡ್ ಸೇವೇಜ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ, ಟೋಟಲ್ ಸೈಟ್ ಸರ್ ಇಲ್ಲಿ ಬರ್ತಾ ಇರೋದು 13 ಪ್ಲಾಟ್ಸ್ ಅವೈಲೇಬಲ್ ಇದೆ. ಓನ್ಲಿ 13 ಪ್ಲಾಟ್ಸ್ ಸರಿ ಸಿಗ್ತಾ ಇರೋದು. ಓಕೆ, ಸೊ ವೀಕ್ಷಕರೇ, ಇದು ಮಾಲೂರು ಟೌನ್ ಲಿಮಿಟ್ಸ್ ಅಲ್ಲೇ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಜಸ್ಟ್ 13 ಸೈಟ್ ಅಷ್ಟೇ ಅವೈಲೇಬಲ್ ಇರೋದು. ಹಾಗೆ ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ. ನಿಮ್ಗೆ ನೋಡಿದಂಗೆ ಇದು ಸರ್ 30 ಫೀಟ್ ರೋಡ್ ಬರುತ್ತೆ ಅಲ್ಲ? ಇದು 40 ಫೀಟ್ ರೋಡ್ ಬರುತ್ತೆ. ಓಕೆ, ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ನೋಡಬಹುದು 40 ಫೀಟ್ ರೋಡ್ ಇದೆ. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತದ್ದು. ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಮಾರ್ಕೇಶನ್, ಹಾಗೆ ನಿಮ್ಗೆ ಪಾರ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸರ್, ಇವಾಗ ವಿಡಿಯೋ ನೋಡ್ತಾ ಇರೋರು ಇಲ್ಲೇ ಬಂದು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ಸರೌಂಡಿಂಗ್ ಡೆವಲಪ್ಮೆಂಟ್ ಯಾವ ತರ ನಡೀತಾ ಇದೆ? ಸೊ ಆಲ್ರೆಡಿ ಹೇಳ್ದಂಗೆ ನಾನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಿದೆ ಅಂತ. ಸೊ ಇಲ್ಲಿ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ಸೊ ಟೋಟಲ್ ಆಗಿ 3000 acres ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಓಕೆ, ಅದು ಬಿಟ್ಟು ಈ ಕಡೆ ಒಂದು ಅದಾನಿ ಲಾಜಿಸ್ಟಿಕ್ಸ್ ಇದೆ ಎಕ್ಸಾಕ್ಟ್ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಅಲ್ಲಿ. ಅದು ಬಿಟ್ಟು ಇನ್ನೊಂದಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ನೋಡಿದ್ರಲ್ಲ. ಸೊ ಬ್ಯಾಂಗ್ಳೂರಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಪೀನಿಯಾನೆ. ಆ ಸರೌಂಡಿಂಗ್ ಎಲ್ಲ ಯಾವ ಥರ ಡೆವಲಪ್ಮೆಂಟ್ ನಡೀತು. ಸೊ ಯಾವ್ದಕ್ಕಿಂತ ಡೆವಲಪ್ಮೆಂಟ್ ಆಯಿತು. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರೋದ್ರಿಂದ ಫುಲ್ ಸುತ್ತಲೂ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಆಯಿತು. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಮುಂದ್ಗಡೆ ನೋಡ್ತಿರಲ್ಲ ಮೇನ್ ರೋಡು. ಸೊ ಒಳ್ಳೆ ಕನೆಕ್ಟಿವಿಟಿ ಇದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸರ್, ಇವಾಗ ಪ್ರಾಜೆಕ್ಟ್ಗೆ ಯಾವ ಅಪ್ರೂವಲ್ ಬರ್ತಾ ಇದೆ? ಇದು MP ಅಪ್ರೂವಲ್. MP ಹೌದು. ಸೊ ಗೌರ್ಮೆಂಟ್ ಅಪ್ರೂವ್ಡ್ BMRDA ಬರುತ್ತಲ್ಲ, ಆ ಥರ ಬಂದ್ಬಿಟ್ಟು ಮಾಲೂರು ಪ್ಲಾನಿಂಗ್ ಅಥಾರಿಟಿ ಅಂತ. ಸೊ ಇದು ಗೌರ್ಮೆಂಟ್ ಅಪ್ರೂವ್ಡ್ ಇದೆ. ಇವಾಗ ಖಾತಾ ಇಲ್ಲಾದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಸರ್. ಇದಕ್ಕೆ ಖಾತಾ ರೆಡಿ ಇದೆಯಾ? ಹೌದು ಸರ್, ಖಾತಾ ಇಲ್ಲದೆ ರಿಜಿಸ್ಟ್ರೇಷನ್ ಆಗಲ್ಲ. ಇದು 13 ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಸೊ ನೀವು ಇಮಿಡಿಯೇಟ್ ಫುಲ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಸೊ ವೀಕ್ಷಕರೇ, ಒಂದು ಒಳ್ಳೆ ಕನೆಕ್ಟಿವಿಟಿ ಇರುವಂತ ಪ್ಲೇಸ್ ಆಗಿರುತ್ತೆ. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತದ್ದೇ ಪ್ರಾಪರ್ಟಿ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಕೇವಲ 13 ಸೈಟ್ ಇರುವಂತದ್ದು. ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ 5 ಮಿನಿಟ್ಸ್ ಅಲ್ಲಿ ಈ ರೇವಟಿಗೆ ನೀವು ಆರಾಮಾಗಿ ರೀಚ್ ಆಗ್ಬಹುದು. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೋಡ್ಬೋದು, ಇಲ್ಲ ಮನೆ ಕಟ್ಕೊಂಡು ಇರ್ತೀನಿ ಅಂದ್ರೂ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಹತ್ರದಲ್ಲೇ ಸಿಟಿ ಇರೋದ್ರಿಂದ. ಸರ್, ಇವಾಗ ಬೆಸ್ಟ್ ಕನೆಕ್ಟಿವಿಟಿ ಜೊತೆಗೆ ಸಿಗ್ತಾ ಇರುವಂತ ಲೇಔಟ್ ಆಗಿದೆ. ಪ್ರೈಸ್ ಏನಿದೆ ಸರ್ ಇಲ್ಲಿ?
ಸರ್ ಬೆಸ್ಟ್ ಪ್ರೈಸೇ ಕೊಡ್ತಾ ಇದೀವಿ. ಈ ಕಡೆ ನೀವು ವಿಚಾರಿಸಬಹುದು. ಸೊ ಆಲ್ರೆಡಿ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ 3,200 ಕೊಡ್ತಿದ್ದಾರೆ. ಸೊ ಅದಕ್ಕಿಂತ ಕಡಿಮೆ ನಾವು ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ ಕೊಡ್ತಿದೀವಿ 2,800 rupees ಪರ್ ಸ್ಕ್ವೇರ್ ಫೀಟ್ಗೆ. 2,800 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಮ್ಗೆ ಇಲ್ಲಿ ಸೈಟ್ ಸಿಗ್ತಾ ಇರೋದು. ಹೌದು. ಓಕೆ, ನಮ್ಮ ವೀಕ್ಷಕರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಇದೆಯಾ? ಎಲ್ಲ ಟೈಮ್ ಕೊಡೋದೆ, ಬಟ್ ನಾನು ಅಷ್ಟು ಅಂತ ಹೇಳಲ್ಲ. ಒಂದು ಬೆಸ್ಟ್ ಒಂದು ಡಿಸ್ಕೌಂಟ್ನ ಮಾಡಿಕೊಡ್ತೀನಿ ನಾನು. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂಥದ್ದು, ರೈಲ್ವೆ ಸ್ಟೇಷನ್ಗೆ ಹತ್ತಿರವಿರುವಂಥದ್ದು ಪ್ರಾಜೆಕ್ಟ್ ಆಗಿರುತ್ತೆ. 2,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. 2,800 rupees ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ. ಯಾವಾಗ ಲಾಂಚ್ ಆಗ್ತಾ ಇರೋ ಸರ್ ಪ್ರಾಜೆಕ್ಟ್ ಇದು? ಕಮ್ಮಿಂಗ್ ಸಂಡೇಗೆ ಲಾಂಚ್ ಇದೆ. ಕಮ್ಮಿಂಗ್ ಸಂಡೇ ಲಾಂಚ್ ಆಗುತ್ತೆ. ಓಕೆ, ಇದು ಲೋನ್ ಎಲ್ಲ ಆಗುತ್ತಾ ಸರ್ ಇಲ್ಲಿ? ಸರ್ 75% ಲೋನ್ ಫಂಡಿಂಗ್ ಇದೆ. IDBI ಮತ್ತೆ ಸುಂದರಮ್ ಫೈನಾನ್ಸ್, LIC. ಸೊ ಕಸ್ಟಮರ್ ಎಲಿಜಿಬಿಲಿಟಿ ಮಾತ್ರ ಚೆಕ್ ಮಾಡಬೇಕು. 7 ವರ್ಕಿಂಗ್ ಡೇಸ್ ಅಲ್ಲಿ ಸ್ಯಾಂಕ್ಷನ್ ಲೆಟರ್ ನಾವೇ ಇಸ್ಕೊಡ್ತೀವಿ. ಸೊ ವೀಕ್ಷಕರೇ, ನಿಮಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವಾಗ ಸರ್ ಬುಕಿಂಗ್ ಪ್ರೊಸೀಜರ್ ಯಾವ ತರ ಇದೆ ಮತ್ತೆ ವಿಸಿಟಿಂಗ್ಸ್ ಎಲ್ಲ ಯಾವ ತರ ಇದೆ? ಸರ್ ನಮ್ದು ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇದೆ. ಸೊ ಡೋರ್ ಸ್ಟೆಪ್ ಅಲ್ಲೇ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಮತ್ತೆ ನಿಮಗೆ ಸೈಟ್ ಬಂದು ಇಷ್ಟ ಆದ್ಮೇಲೆ ಸೊ ಡೇ 1 ಅಲ್ಲಿ ಬುಕಿಂಗ್ ಅಮೌಂಟ್ ನೀವು 1 lakh ಕೊಡಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಲೀಗಲ್ ಸೆಟ್ ಡಾಕ್ಯುಮೆಂಟ್ ಕೊಟ್ಬಿಡ್ತೀವಿ. ನಿಮ್ ಲಾಯರ್ ಯಾರಿದಾರೋ ಅವ್ರ ಹತ್ರ ಲೀಗಲ್ ಒಪಿನಿಯನ್ ನೀವು ತಗೊಬಹುದು. ಸೊ 10 days ಟೈಮ್ ಇರುತ್ತೆ. 10 days ಅಲ್ಲಿ 25% ಪೇಮೆಂಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಬಹುದು. ಇಲ್ಲ ನೀವು ಲೋನ್ ಹೋಗಿದ್ರೆ 25% ಪೇಮೆಂಟ್ ಮಾಡಿ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನೀವು ಲೀಗಲ್ ಓಕೆ ಆಗಿದೆ, ಓನ್ ಫಂಡಿಂಗ್ ಹೋಗ್ತೀವಿ ಅಂದ್ರೆ ಫುಲ್ ಅಮೌಂಟ್ ಪೇ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಬಹುದು. ಸರ್, ಇವಾಗ ಪ್ರತಿ ಸತಿ ಮೆಟ್ರೋ ಹೋಮ್ಸ್ ವಿಡಿಯೋ ಮಾಡುವಾಗ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಇದರಲ್ಲೂ ಆಪರ್ಚುನಿಟಿ ಇದೆ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಹೋಮ್ ಮೇಕರ್ ಆಗಲಿ, ಬಿಸ್ನೆಸ್ ಪೀಪಲ್ ಆಗಲಿ, ಇಲ್ಲ ಒಂದು ಎಂಪ್ಲಾಯ್ ಆಗಿದ್ದಾರೆ, ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಅವ್ರಿಗೆ ಮಾಡೋದ್ರಿಂದ ಅವ್ರಿಗೆ ಬೆನಿಫಿಟ್ ಏನು ಸಿಗುತ್ತೆ ಅಂತ 50 rupees ಪರ್ ಸ್ಕ್ವೇರ್ ಫೀಟಿಗೆ ಅವ್ರಿಗೆ ಸೊ ಒಂದು ರೆಫರಲ್ ಬೆನಿಫಿಟ್ ಅಂತ ನಾವು ಮಾಡ್ಕೊಡ್ತೀವಿ. ಇಲ್ಲ ಇನ್ ಕೇಸ್ ಕಸ್ಟಮರ್ ಆಗಿ ಬರ್ತಾರೆ, ಅವರೇ ಪ್ರಾಪರ್ಟಿ ತಗೊಂತಾರೆ ಅಂದ್ರೆ ಅವ್ರಿಗೂ ಆ ಬೆನಿಫಿಟ್ ಸಿಗುತ್ತೆ. ಡಿಸ್ಕೌಂಟ್ ಹೋಗಿ ಅಡಿಷನಲ್ ಆಗಿ ಆ 50 rupees ಸಿಗುತ್ತೆ. ವೀಕ್ಷಕರೇ, ಒಂದು ಒಳ್ಳೆ ಡಿಸ್ಕೌಂಟ್ ಜೊತೆಗೆ 50 rupees ಬೆನಿಫಿಟ್ ಕೂಡ ಸಿಗ್ತಾ ಇರುವಂತದ್ದು. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಜೆಕ್ಟ್ ಕೇವಲ ನಿಮ್ಗೆ 13 ಸೈಟ್ ಇರುವಂತದ್ದು, ಹಾಗೆ ಟೌನ್ ಲಿಮಿಟ್ಸ್ ಅಲ್ಲಿ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಯೋಗೇಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೈಟ್ ವಿಸಿಟ್ ಮಾಡ್ತಾ ಇರೋರಿಗೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಆದಷ್ಟು ಮಾರ್ನಿಂಗ್ ಅಲ್ಲಿ ಬೇಗ ಬರಕ್ ಟ್ರೈ ಮಾಡಿ. ನಿಮ್ ಪ್ರಯಾರಿಟಿ ಪ್ರಕಾರ ನೀವು ಸೈಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲೂ ಒಂದು ನಿಮ್ ಸೈಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.